ಕುಮಾರ್ ಮಂಡ್ಯದಲ್ಲಿ ಹೋಗಿ ನಾನೇನ ಇಲ್ಲಿ ನನಗೆ ವೋಟ್ ಬಂದಿಲ್ಲ ಅಂದರೆ ನಮ್ಮ ಸರ್ಕಾರ ಹೊರಟೋಗ್ತೈತೆ ಅಂತ ಹೇಳಿದ್ದಾರೆ. ಮತ್ತು ಸಿದ್ದರಾಮಯ್ಯನವ್ರ ಮಗ BJPಯವರು 30 ಕೋಟಿ ಕೊಡ್ತಾ ಇದ್ದಾರೆ, 50 ಕೋಟಿ ಕೊಡ್ತಾ ಇದ್ದಾರೆ ಸರ್ಕಾರ. ಅವಳೇ ಹೇಳ್ತಾ ಇದ್ದಾರೆ, ಅವರೇ ಕಾಂಗ್ರೆಸ್ ಅವರೇ ಹೇಳ್ತಾ ಇರೋದ್ರಿಂದ. ಮತ್ತು ಇಡೀ ಕಾಂಗ್ರೆಸ್ಸಿನ ಎಲ್ಲ MLAಗಳು ಬೇಜಾರಲ್ಲಿದ್ದಾರೆ. ಒಂದು ನಯಾ ಪೈಸಾ ಅಭಿವೃದ್ಧಿಗೆ ದುಡ್ಡು ಕೊಟ್ಟಿಲ್ಲ, ಒಂದು ರಸ್ತೆ ಮಾಡಿಲ್ಲ, ಒಂದು ಆಸ್ಪತ್ರೆ ಕಟ್ಟಿಲ್ಲ, ಒಂದು ಶಾಲೆ ಕಟ್ಟಿಲ್ಲ. 750 ಕೋಟಿ ರೈತರಿಗೆ ಪರಿಹಾರ ಕೊಡಬೇಕಾಯಿತು, ಹಾಲಂತ ಕೊಟ್ಟಿಲ್ಲ. 108 ಸಂಬಳ ಕೊಟ್ಟಿಲ್ಲ. ಅಂಗನವಾಡಿಗೆ ಊಟ ಸಪ್ಲೈ ಮಾಡ್ತಿದ್ದಾರೆ ಕಳಪೆ ಅಂತೇಳಿ ಮಕ್ಕಳೇ ಜಾಯ್ನ್ ಆಗ್ತಾ ಇಲ್ಲ. ಸುಮಾರು 2 ಲಕ್ಷ ಮಕ್ಕಳು ಜಾಯ್ನ್ ಆಗದೆ ಬಿಟ್ಟಿದ್ದಾರೆ. ಬರಗಾಲದ ಪರಿಹಾರ ಹಣವನ್ನು ನ್ಯಾಯವಾಗಿ ಬಿಡುಗಡೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ. ಒಂದು ನಯಾ ಪೈಸೆ ಕೇಂದ್ರ ಕೊಟ್ಟಿದ್ದು ಬಿಟ್ಟರೆ, ಮೋದಿಯವರು ಕೊಟ್ಟಿದ್ದು ಬಿಟ್ಟರೆ ರಾಜ್ಯ ಸರ್ಕಾರ ಒಂದೇ ಒಂದು ನಯಾ ಪೈಸೆನೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ. ಇವ್ರ ಯೋಗ್ಯತೆ ಏನು? ಇವ್ರಿಗೂ ಸ್ವಲ್ಪ ಮಾನ ಮರ್ಯಾದೆ ಏನಾನ ಇರಬೇಕಲ್ಲ ಕಾಂಗ್ರೆಸ್ ಅವ್ರಿಗೆ. ಈಗ ನರೇಂದ್ರ ಮೋದಿಯವರು ಇಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ, ನಾವು ಒಂದು ಅರ್ಧ ದುಡ್ಡು ಕೊಡಬೇಕಾದ್ರು ಅಂತ ಹೇಳ್ಬೇಕಾಯ್ತಲ್ಲ, ಅದು ಸುದ್ದಿನೇ ಇಲ್ಲ. ಅದರಿಂದ ಒಂದು ರೀತಿ ಸರ್ಕಾರ ಬೀಳೋ ಅಂಥದಕ್ಕೆ ತಯಾರಾಗಿ ನಿಂತಿದ್ದಾರೆ. ಯಾವ ರೀತಿ ಬೀಳುತ್ತೆ ಸರ್ ಅಂದ್ರೆ? ಸಿದ್ದಪ್ಪ ಬರಡು ಭೂಮಿಯಲ್ಲಿ ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹೇಳ್ದಲ್ಲ, ಅವ್ರ ಸರ್ಕಾರನ ಅವರೇ ಬೆಳೆಸ್ತಾರೆ. 100% ಅವ್ರ ಸರ್ಕಾರನ ಅವರೇ ಬೆಳೆಸ್ತಾರೆ. ಮುಂದೆ ನೋಡಿ, ಪಿಕ್ಚರ್ ಇದೆಯಲ್ಲ, ಪಿಕ್ಚರ್ ನೋಡಿ ಹೆಂಗಿದೆ ಪಿಕ್ಚರ್. ನಿಮ್ ಜೊತೆ ಬರ್ತಾರ ಮತ್ತೆ ಕೆಲವರು ಯಾರಾದ್ರು? ಗೊತ್ತಿಲ್ಲ, ಅದು ರಾಜಕಾರಣದಲ್ಲಿ ಏನೇನ ಆಗ್ಬೋದು. ಹಿಂದೆ ನೋಡಿ ಮಹಾರಾಷ್ಟ್ರದಲ್ಲಿ ಏನಾಯ್ತು ನೋಡಿದ್ದೀರಾ, ಮಧ್ಯಪ್ರದೇಶದಲ್ಲಿ ಏನಾಯ್ತು, ನಮ್ಮ ಕರ್ನಾಟಕದಲ್ಲೇ ಆಗಿತ್ತಲ್ಲ. ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು, ಸಾಧನೆ ಮಾಡಿ ತೋರಿಸಿದ್ರಲ್ಲ. ಸಂಪರ್ಕದಲ್ಲಿ ಇದಾರೆ ಸರ್, ಭಾಳ ಜನ ಇದ್ದಾರೆ, ಇಲ್ಲ ಅಂತ ಯಾರು ಹೇಳ್ತಾರೆ? ಇರೋದಕ್ಕೆ ಹೇಳ್ತಾ ಇರೋದು. ಸಂಪರ್ಕದಲ್ಲಿದ್ದಾರೆ. ಈ ಕಾಂಗ್ರೆಸ್ಸಿನ ಸರ್ಕಾರದ ಕ್ಷಣಗಣನೆ ಪ್ರಾರಂಭ ಆಗಿದೆ. ಲೋಕಸಭೆ ಚುನಾವಣೆ ನಂತರ ಸಾಕಷ್ಟು ಬದಲಾವಣೆ ಆಗುತ್ತೆ ಗ್ಯಾರಂಟಿ. ಜನನೇ ಹೇಳ್ತಾ ಇದ್ರಲ್ಲ, ಇದೊಂದು ಈ ಸರ್ಕಾರ ಒಂಥರ ಪಾಪಿ ಸರ್ಕಾರ ಇದ್ದಂಗೆ. ಜನರಿಗೆ ಏನು ಕಳೆದ 1 ವರ್ಷ ಆಯಿತು, ಒಂದು ಅಭಿವೃದ್ಧಿ ಕಾರ್ಯ, ಒಂದೇ ಒಂದು ಅಭಿವೃದ್ಧಿ ಕಾರ್ಯ, ಎಲ್ಲಾದರೂ ಒಂದು ಅಭಿವೃದ್ಧಿ ಕಾರ್ಯ ತೋರಿಸ್ಲಿ. ನಿಗಮಗಳಿಗೆ ಕೊಟ್ಟಿದ್ದಂಥ ಎಲ್ಲ ಹಣವನ್ನು ವಾಪಸ್ ತೆಗೆದ್ರು. ಎಲ್ಲ ನಿಗಮಗಳಿಗೂ, ಅಂಬೇಡ್ಕರ್ ನಿಗಮ ಇರ್ಬೋದು, SC/ST ನಿಗಮ ಇರ್ಬೋದು, ಅಂಬಿಗರ ಚೆನ್ನಯ್ಯ ನಿಗಮ ಇರ್ಬೋದು, ವೀರಶೈವ ನಿಗಮ ಇರ್ಬೋದು, ಎಲ್ಲದಕ್ಕೂ ದುಡ್ಡು ವಾಪಸ್ ತೆಗೆದುಬಿಟ್ರಿ ನೀವು. ಬಡವರಿಗೆ ಏನು ಸಹಾಯ ಮಾಡ್ತೀರಾ ಮತ್ತೆ? ಅದರಿಂದ ಈ ಸರ್ಕಾರ ಬಡವರ ವಿರೋಧಿ ಸರ್ಕಾರ, ಮಜಾವಾದಿ ಸರ್ಕಾರ.